then who wants to share success story first? Yes, sir. Yes, ಶ್ವೇತಾ ಅವರು ಶೇರ್ ಮಾಡ್ತಾರೆ. I'm going to spotlight her. I will also share spotlight with her. 1 second. Add spotlight. Yes, ಶ್ವೇತಾ, ವೆಲ್ಕಮ್. Yes, sir. ಥ್ಯಾಂಕ್ ಯು ಮಚ್. ನೀವು ಸಕ್ಸಸ್ ಸ್ಟೋರಿ ಹೇಳೋದಕ್ಕೆ ಪ್ರತಿ ಸಾರಿ ಇವಾಗ ಕೃಷ್ಣ ಫಸ್ಟ್, ಯಾವಾಗಲೂ ನಾನು ಫಸ್ಟ್ ಬರ್ತಾ ಇದ್ದೆ. ನೀವು ಹೌದು ಸರ್. ಬಂದ್ಬಿಟ್ಟಿದ್ದೀರಿ ನೀವು ಸಕ್ಸಸ್ ಸ್ಟೋರಿ ಹೌದು ಹೇಳೋದು. ಎಸ್ ಮೇಡಮ್, ಹೌದು ವಿ ಆರ್ ಕ್ಯೂರಿಯಸ್ ಟು ನೋ ಅಬೌಟ್ ಸಕ್ಸಸ್ ಸ್ಟೋರಿ. ಎಸ್, ಪ್ಲೀಸ್ ಲೆಟ್ ಅಸ್ ನೋ. ಎಸ್ ಸರ್. ಥ್ಯಾಂಕ್ ಯು. ಎಸ್ ಸರ್. ಸರ್ ಅದೇ ನಾನು ಅನ್ಕೊಂಡಂಗೆ ನನ್ನ ಜೀವನದಲ್ಲಿ ತುಂಬಾನೇ ಬದಲಾವಣೆ ಆಗ್ತೈತೆ ಸರ್. ನಾನು ಏನ್ ಅನ್ಕೊಂಡಿದ್ನೋ ಅದು ನನಗೆ ಒಂದೊಂದಾಗಿ ಸಿಗ್ತೈತೆ ಸರ್. ಅದು ಮಾತ್ರ ನಾನು ಹೇಳ್ತೀನಿ ಸರ್. ಪ್ರತಿ ಒಂದು ವಿಷಯದಲ್ಲೂ ಅಷ್ಟೇ. ಆದ್ರೆ ನನಗೆ ಗೊತ್ತಿಲ್ಲದೇನೆ ನನ್ನಲ್ಲಿ ಸಹಿಷ್ಣುತೆ ಹೆಚ್ಚಾಗೈತೆ ಸರ್. ಅದು ಹೆಂಗೆ ಅಂತ ನನಗೆ ನಾನು ಪ್ರತಿ ಸರಿನೂ ಇದನ್ನೇ ಹೇಳ್ತೀನಿ ಸರ್. ಅಂದ್ರೆ ಬಾಡಿಯಲ್ಲಿ ಎಷ್ಟೇ ಇದಿದ್ರು ನಾನು ಅದಕ್ಕೇನು ಕೇರ್ ಮಾಡ್ತಾ ಇಲ್ಲ ಸರ್. ಎಷ್ಟು ಇರುತ್ತಂದ್ರೆ ಎದ್ದು ನಿಂತ್ಕೊಂಡು ನಡಿಯಕ್ ಇದಾಗಲ್ಲ ಸರ್, ಅಷ್ಟಿರುತ್ತೆ. ಇವಾಗ ಇಲ್ಲಿ ಕುತ್ಕೊಳಕ ಇದಿಲ್ಲ, ಅಷ್ಟು ಐತೆ. ಆದ್ರೂ ಕುತ್ಕೊಂತೀನಿ, ಆದ್ರೂ ಓಡಾಡ್ತೀನಿ, ಆದ್ರೂ ಇದ್ ಮಾಡ್ತೀನಿ ಸರ್. ಅಷ್ಟು ಚೇಂಜ್ ಆಗಿದ್ದೀನಿ ಸರ್. ವಾವ್. ಒಂದು ಸೂದಿ ಚುಚ್ಚದಂಗ್ ನೋವಾಗಷ್ಟೊತ್ತಿಗೆ ಮಲಗ್ಬಿಡ್ತಾ ಇದ್ದೆ ಸರ್ ನಾನು. ಅಷ್ಟು ಮಲಗದವಳು ಎದ್ದೇಳ್ತಾ ಇರ್ಲಿಲ್ಲ, ಅಷ್ಟ್ರಲ್ಲಿ ಇದ್ದವಳು ನಾನು. ಇವಾಗ ಸೂದಿ ಎಲ್ಲ ಆ ಚಾಕು ಚೂರಿ ಚುಚ್ಚದಂಗಿರುತ್ತೆ. ಕುತ್ತಿಗೆ ಹೊಡೆದ್ರೂ ಇಲ್ಲ. ಆ ಆ ಆತರ ಇದ್ರೂನು ಜಗ್ತಾ ಇಲ್ಲ ಸರ್. ಆತರ ಇದ್ರೂನು ನೋಡಿ, ಇವಾಗ ಆತರ ಐತೆ ಅಂತ ನನ್ ಮಗ್ದಲ್ಲಿ ಗೊತ್ತಾಗೋದೇ ಇಲ್ಲ. ನನ್ ಮಗ್ದಲ್ಲಿ ನೋಡಿದ್ರು ಯಾರಾದ್ರೂ ಏನ್ ಇಷ್ಟ್ ಚೆನ್ನಾಗಿದ್ಯಾ ಅಂತ ಕೇಳ್ತಾರೆ. ಎಲ್ಲರೂ ಕೇಳ್ತಾರೆ, ಗುರ್ತಿಸ್ಬಿಟ್ಟು ಕೇಳ್ತಾರೆ. ಅವಾಗ ನಮ್ಮ ಅತ್ತೆ ಎಲ್ಲ ಹೇಳ್ತಾ ಇದ್ರು, ನಿನ್ನೆ ಎಲ್ಲ ಯಾರಿಗೂ ಅವ್ರು ಮೆಡಿಟೇಷನ್ ಕ್ಲಾಸ್ ಮಾಡ್ತಾರೆ, ಏನೋ ಮಾಡ್ಕೊಂತಾಳೆ, ಅದಕ್ಕೆ ಇವಾಗ ಪರವಾಗಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು ಸರ್. ಅವಾಗ ನನಗೂ ಖುಷಿ ಆಯ್ತು ಸರ್. ಏನೋ ಮಾಡ್ಕೊಂತಾಳೆ, ಆರೋಗ್ಯ ಕಾಪಾಡ್ಕೊಂಡ್ಲಿ ಅಂತ ಹೇಳ್ತಾರೆ ಸರ್. ಅಂದ್ರೆ ಮನೆಯಲ್ಲಿ ಎಲ್ರು ಗುರ್ತಿಸ್ತಾರೆ ಸರ್. ಎಲ್ರು ನೋಡಿ ಕೇಳ್ತಾರೆ. ಮನೆಯಲ್ಲೇ ಎಲ್ಲ ಬೇರೆಯವರು ಕೇಳ್ತಾರೆ ಸರ್. ನಾನು ಇವಾಗ ಎಲ್ಲಾದ್ರೂ ಹೋದ್ರು ಅಷ್ಟೇ, ಎಲ್ಲ ಕೇಳ್ತಾರೆ. ಇಲ್ಲ ಅಕ್ಕಪಕ್ಕದವ್ರು ಯಾರಾದ್ರೂ ಕೇಳ್ತಾರೆ, ಆತರ ಸರ್. ಅಂದ್ರೆ ನನ್ನ ಏನೊಂದು ಅಂದ್ರೆ ಸರ್, ಎದ್ದು ನಡಿಯಕ್ಕೆ ಆಗ್ದಿರೋದ್ರು ಅಷ್ಟಿದ್ರೂನು ನಡಿತೀನಿ, ಮಾಡ್ತೀನಿ, ಕೆಲಸ ಮಾಡ್ತೀನಿ, ಕುತ್ಕೊಂತೀನಿ, ಎದೊಳ್ತೀನಿ. ಅಂದ್ರೆ ಏನೋ ನನ್ಗೆ ಗೊತ್ತಿಲ್ಲ ಸರ್. ನಾನು ಸಾರಿ ಇದೇ ಹೇಳ್ತಾ ಇದೀನಿ. ನಾನು ಫಸ್ಟ್ ಇಂದಾನು ಇದೇ ಹೇಳ್ತಾರೆ ಸರ್. ಫಸ್ಟ್ ಇಂದ ನಾನು ಇದೇ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ಅದನ್ನ ನಾನು ಇವಾಗ ಸಹ ಹೇಳ್ತೀನಿ ಸರ್. ಕುತ್ಕೊಂಡಿದ್ರು ಸರ್, ಕುತ್ಕೊಂಡಕ್ ಆಗ್ತಾ ಇಲ್ಲ, ಆದ್ರೂ ನಾನು ಕೂತಿದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ, ಇದ್ ಮಾಡ್ತಾ ಇದ್ದೀನಿ, ಆತರ ಅಷ್ಟು ಇದಿದೆ ಸರ್. ತುಂಬಾನೇ ಹೌದು ಸರ್. ನಾನು ಫಸ್ಟ್ ಇಂದಾನು ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ ಸರ್. ಫಸ್ಟ್ ಇಂದಾನು ಏನೋ ಚೇಂಜಸ್ ಆಗ್ತಾನೆ ಐತೆ ಸರ್. ಅಂದ್ರೆ ದಿನಕ್ಕೆ ಏನೋ ಒಂದಾದ್ರೂ ಗೊತ್ತಾಗುತ್ತೆ ಸರ್. ಅಂದ್ರೆ ಏನೋ ಒಂದ್ ಸಣ್ಣ ಪುಟ್ಟ ಬದಲಾವಣೆನೋ, ಏನೋ ಒಂದು, ಇಲ್ಲ ಏನೋ ಒಂದು ಮಾತಾಡೋದ್ರಲ್ಲೋ, ಏನೋ ಒಂದು ದಿನಕ್ಕೆ ಒಂದಾದ್ರೂನು ಕಂಡ್ಕೊಂತೀನಿ ಸರ್. ಅಂದ್ರೆ ನಾನ್ ಮಾತ್ರ ಸರ್, ಮುಕ್ತವಾಗಿ ಹೇಳ್ತೀನಿ ಸರ್, 5 ತಿಂಗಳಾಯ್ತು ಸರ್ ಮಾತ್ರ ಎಲ್ಲ ಬಿಟ್ಟು. ಜನವರಿಯಲ್ಲಿ ಇಲ್ಲಿ ಸೇರಿದ ತಕ್ಷಣ ಬಿಟ್ಟವಳು ನಾನು. ಹೌದು ಸರ್. ಆವತ್ತಿಂದ ಇವತ್ತವರೆಗೂ ಏನಕ್ಕೂ ತಗೊಂಡಿಲ್ಲ ಸರ್. ಅದ್ ಎಷ್ಟೇ ಇವಾಗ ತಿನ್ಬೇಕು ಅಂದ್ರೂ ತಿನ್ನಲ್ಲ ಸರ್. ಅದೇ ಇದ್ರಲ್ಲಿ ಇದ್ದೀನಿ. ಅಂದ್ರೆ ಇಷ್ಟು ಬರೋಷ್ಟೊತ್ತಿಗೆ ಟ್ಯಾಬ್ಲೆಟ್ ತಿಂತಾ ಇದ್ದವಳು ನಾನು. ಇವಾಗ ಇಷ್ಟಿದ್ರೂನು ಟ್ಯಾಬ್ಲೆಟ್ ತಿನ್ನಲ್ಲ ಸರ್. ತಿಂದಿಲ್ಲ, ಅವತ್ತಿಂದ ತಿಂದೇ ಇಲ್ಲ ನಾನು ಏನಕ್ಕೂ. ನೆಗಡಿ ಬಂದ್ರೆ ಹಾಸ್ಪಿಟ್ಲ್ಗೆ ಹೋಗಿಲ್ಲ ಸರ್ ನಾನು. ಮಾತ್ರನೇ ತಿಂದಿಲ್ಲ ನಾನು. ಸೂಪರ್. ರಿಯಲಿ ವೆರಿ ವೆರಿ ಇಂಪ್ರೆಸಿವ್. ವೆರಿ ಏನಂತಾರೆ, ಅನುಕರಣೀಯ ಅಂತ ಹೇಳಿ, ಸ್ಫೂರ್ತಿ ನೀವು ಈ ವಿಚಾರದಲ್ಲಿ. ಐ ಸ್ಟಿಲ್ ರಿಮೆಂಬರ್, ನೀವು ಫಸ್ಟ್ ಜಾಯಿನ್ ಆದಾಗ L1 ಜಾಯಿನ್ ಆದ್ರಿ ಅನ್ಸುತ್ತೆ. ಅವಾಗ ಸರ್, ನಮ್ದು ಆಯುರ್ವೇದಿಕ್ ಒಂದು ಸೆಷನ್ ಇದೆ, ನಾನು ಮಸಾಜ್ಗೆ ಹೋಗಿ ಬರ್ಬೇಕು ಅಂತ ಹೇಳಿದ್ರಿ ನೀವು. ನನ್ನ ನೆನಪಿದೆ, ನನ್ನ ಮೈ ಕೈ ನೋವು ಅಷ್ಟು ಅಪಾರವಾಗಿತ್ತು ನೀವು ಪಾಪ ಅವಾಗ. ಮಾತ್ರೆಗಳಾಗ್ಲಿ ಮತ್ತೊಂದಾಗ್ಲಿ ಬೇರೆ ಡಾಕ್ಟರ್ ಹತ್ರ ಹೋಗಿ. ಐ ಸ್ಟಿಲ್ ರಿಮೆಂಬರ್. ಅವಾಗ ಹೋಗ್ತೀವಿ, ಇದನ್ನೆಲ್ಲ ಟ್ರೀಟ್ಮೆಂಟ್ ತಗೋತೀನಿ, ಮಸಾಜ್ ಅಂತೆಲ್ಲ ಹೇಳಿದ್ರು. ಬಟ್ ಈಗ ನೋಡಿದ್ರೆ ಆ ಒಂದು ಶ್ವೇತಾಗು ಈ ಒಂದು ಶ್ವೇತಾಗು ಗಜಾಂತರ ವ್ಯತ್ಯಾಸ. ಬಟ್ ಐ ವುಡ್ ಸೇ ಶ್ವೇತಾ, ಫ್ರಾಂಕ್, ನೀವು ತುಂಬಾ ಡಿಸಿಪ್ಲಿನ್, ತುಂಬಾ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇದ್ದೀನಿ. ನಿಮ್ಗೆ ಸುತ್ತ ಮನಸ್ಸನ್ನ ರಿವೈರಿಂಗ್ ಮಾಡೋದ್ರಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಒಂದು ವ್ರತದ ಉಪದಿಯನ್ನು ಮಾಡ್ತೀರಿ, ಅದು ನಿಮ್ಮ ಹಳೆ ಮೆಮೊರಿನೆಲ್ಲ ತೆಗೆದಾಕಿ ಹೊಸ ಮೆಮೊರಿ ಕೊಡಕ್ಕೆ ಸಹಾಯ ಮಾಡ್ತಾ ಇರುವಂಥದ್ದು ಅದೇ.
ಈಗಲೂ ನಿಮ್ಗೆ ಸಹಿಷ್ಣುತೆ ಜಾಸ್ತಿ ಆಗಿದ್ರೆ ಅದರ ಪ್ರಭಾವ ಕಡಿಮೆ ಆಗಿದೆ. ನಿಮ್ಮ ಪ್ರಭಾವ ನೀವು ಕಂಟ್ರೋಲ್ ತಗೊಳ್ತಾ ಇದ್ದೀರಿ. ಸರ್. ನೀವೀಗ ಚುಕ್ಕಾಣಿ ಇದ್ದೀರಿ. ಹೌದು ಸರ್, ಎಷ್ಟೇ ಬಂದ್ರು ನಾನು ಇದಾಗ್ತಾ ಇಲ್ಲ ಸರ್, ಅಷ್ಟು ಇದಾಗಿದ್ದೀನಿ ಸರ್. ಅಂದ್ರೆ ನಾನೇ ಹೇಳ್ತಾ ಇದ್ದೀನಿ ಸರ್, ಇಲ್ಲಿ ಕುತ್ಕೊಳಕ್ ಆಗ್ತಾ ಇಲ್ಲ ಅಷ್ಟಿದೆ, ಆದ್ರೂ ನಾನು ಆ- ಆದ್ರೆ ಆಗ್ಲಿ ಅಂತ ಕುತ್ಕೊಂತೀನಿ. ನೈಟ್ 2 ಅವರ್, ಇನ್ನ 2 ಅವರ್ ಕೂತಿರ್ತೀನಿ, ತಿರ್ಗಾ ಅರ್ಧ ಅವರ್ ಮೆಡಿಟೇಷನ್ ಮಾಡ್ತೀನಿ, ಮಾಡ್ಬಿಟ್ಟು ಮಲ್ಗೋದು ಸರ್. ಅದು 11, 11:30 ಆದ್ರೂ ಓ ಅಲ್ಲಿವರೆಗೂ ಫೈನ್. ಮಾಡ್ಕೊಂತೀನಿ ಸರ್. ಆ ಅಮೇಜಿಂಗ್. ಅಷ್ಟು ಮಾಡ್ತೀನಿ ಸರ್. ಇಷ್ಟು ನಾನು ಹೆಂಗ್ ಮಾಡ್ತೀನೋ ನನ್ಗಂತೂ ಗೊತ್ತಿಲ್ಲ ಸರ್. ನಾನು ಫಸ್ಟ್ ಇಂದ ಅದನ್ನೇ ಹೇಳ್ತಿದ್ದೀನಿ ಸರ್, ಅಷ್ಟು ಮಾಡ್ತೀನಿ ಅಂದ್ರೆ ನಾನು ಇಷ್ಟೆಲ್ಲ ಮಾಡ್ತೀನಿ ಅಂತ ನನಗೆ ಅನ್ಸುತ್ತೆ ಸರ್. ಖಂಡಿತ. ಗೈಸ್ ಹೇಳಿ ನೀವು, ಶ್ವೇತಾ, ಮೊದಲು ಶ್ವೇತಾ ಮತ್ತೆ ಈಗಿರೋ ಇವತ್ತಿನ ಶ್ವೇತಾ ತುಂಬಾ ಇನ್ನೂ ವಿಭಿನ್ನವಾಗಿದಾರಲ್ಲ, ಇನ್ನೂ ಹೆಚ್ಚು ಸಂತೋಷ, ಖುಷಿಯ, ನೆಮ್ಮದಿ, ಅವ್ರ ಶಾಂತತೆ ಕಾಣ್ತಾ ಇದೆಯಾ? ಎಸ್ ಸರ್, ನನಗೆ ಮಾತ್ರ ಕಾಣ್ತಾ ಇದೆಯಾ? ವಾಟ್ ಅಬೌಟ್ ಯು ಗೈಸ್? ಎಸ್. ಸೊ ಏನ್ ರೇಟಿಂಗ್ ಕೊಡ್ತೀರಾ ಅವ್ರ ಸಂತೋಷದಲ್ಲಿ? 10ಕ್ಕೆ ಎಷ್ಟು ರೇಟಿಂಗ್ ಕೊಡ್ತೀರಾ ಈಗ ಮುಂಚೆಗೆ ಕಂಪೇರ್ ಮಾಡಿದ್ರೆ? ಜಸ್ಟ್ 10 ಗಿವ್ ಇಟ್. ಕೊಡ್ಬೋದು ಸರ್. ಏನ್ ಏನ್ ಅನ್ಸುತ್ತೆ ಅಷ್ಟು. ಆತ್ಮವಿಶ್ವಾಸ ತುಂಬಿಕೊಂಡಿದ್ದಾರೆ. ಮಾತಾಡ್ಬೋದಾ ನಾನು? ಪ್ಲೀಸ್ ಪ್ಲೀಸ್ ಹೇಳಿ ಸರ್. ಆ, ಶ್ವೇತಾ ಮೇಡಮು 10ಕ್ಕೆ 10 ಕೊಡ್ಬೋದು. ಯಾಕೆ ಅಷ್ಟು ಆತ್ಮವಿಶ್ವಾಸ ತುಂಬಿಕೊಂಡಿದ್ದಾರೆ ನೀವು ಹೇಳಿರೋ ಮಾತಿಂದ. ಆಮೇಲೆ ಹ್ಮ್. ಅವ್ರಿಗೂ ಅದು ಕಾಣ್ತಾ ಇದೆ. ತುಂಬಾ ಹ್ಮ್. ಖುಷಿ ಆಗುತ್ತೆ ಮೇಡಮ್ ಇದ್ರಿಂದ. ಹೀಗೆ ಇರ್ಲಿ ಮೇಡಮ್ ನಿಮ್ ಜರ್ನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಚೇತನ್, ನೀವು ಎಷ್ಟು ಕೊಡ್ತೀರಿ ಅಂಕ? ಅವ್ರ ಮಾತು ಕೇಳಿ ತುಂಬಾ ಖುಷಿ ಆಗುತ್ತೆ ಸರ್. ಅವರು ಎಷ್ಟು ಕಷ್ಟದಲ್ಲಿದ್ರು ಗೊತ್ತಿಲ್ಲ. ಇವಾಗ ನೋಡಿದ್ರೆ ಅವ್ರ ಹೋಪ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ತುಂಬಾ 10ಕ್ಕೆ 10 ಕೊಡ್ಬೋದು ಸರ್. 10ಕ್ಕೆ 10 ಕೊಡುವಷ್ಟು ಅವ್ರು ಕಾನ್ಫಿಡೆಂಟ್ ಆಗಿದ್ದಾರೆ. ಅವ್ರ ಮುಖದಲ್ಲಿ ನಗು, ಅದು ಭಾವನೆಗಳನ್ನ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಸರ್. ಅನಿತಾ ರಾಜು ಮೇಡಮ್ ಇದ್ದೀರಾ? ಅದೇ. ಸರ್ ಹೌದು ಸರ್, ತುಂಬಾನೇ ಖುಷಿ ಆಗುತ್ತೆ. ಒಂಥರ ಅವ್ರ ಮುಖದಲ್ಲಿ ಗ್ಲೋನೇ ಬಂದ್ಬಿಟ್ಟಿದೆ. ಇವಾಗ ತುಂಬಾ ವಿಪರೀತ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ. ಖುಷಿ ಆಗುತ್ತೆ ಅವ್ರನ್ನ ನೋಡಿದ್ರೆ, ಒಂಥರ ಇನ್ಸ್ಪಿರೇಷನ್ ತರ ಅನ್ಸುತ್ತೆ. ಪ್ರತಿಯೊಂದು ಮಾಡಿರ್ತಾರೆ, ಎಲ್ಲಾ ಚಟುವಟಿಕೆ ಮಾಡಿ ಹಾಕಿರ್ತಾರೆ. ಅವ್ರು ನೋಡಿ ಸತಿ ನಾನು ಜ್ಞಾಪಿಸ್ಕೊತೀನಿ ಬಿಜಿಯಲ್ಲಿ, ಹೌದಲ್ಲ ಮಾಡ್ಬೇಕು ಅಂತ. ಅದಕ್ಕೆ ಒಬ್ರಿಗೊಬ್ರು ಹಾಕಿದಾಗ ಅದು ನೆನಪಾಗುತ್ತೆ ಸರ್ ಗ್ರೂಪ್ ಅಲ್ಲಿ. ಅದು ಎಲ್ಲರಿಗೂ ಗೊತ್ತಾ, ಅವರಿಗೆ ಈಗ ಈ ಕ್ಷಣದಲ್ಲಿ ಅದು ಆಗ್ತಾ ಇದೆ. ಅವ್ರು ಆರಾಮಾಗಿದ್ದಾರೆ ಅಂತ ನೀವು ತಿಳ್ಕೊತಾ ಇದ್ದೀರಾ? ಖಂಡಿತ ಇಲ್ಲ. ಅವ್ರು ಈಚೆ ಬಂದಿದ್ದಾರೆ ಅಂತಲ್ಲ. ಸರ್ ವಾಯ್ಸ್ ಲ್ಯಾಗ್ ಆಗ್ತಿದ್ಯಾ? ಹಾಗಾಗ್ತಿದ್ಯಾ? ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆಯಾ ಸರಿಯಾಗಿ? ಆದ್ರೂ ಅವರು ಆ ಮುಖದಲ್ಲಿ ಏನು ಒಂದು ಚಿತ್ತ ಗೊತ್ತಾಗಲ್ಲ. ದಟ್ ಈಸ್ ವಿ ಕಾಲ್ ಇಟ್ ಆಸ್ ಬದಲಾವಣೆ. ದಟ್ ಈಸ್ ದ ಕಮಿಟ್ಮೆಂಟ್. ದಟ್ ಈಸ್ ವಿ ಕಾಲ್ ಇಟ್ ಆಸ್ ಇಂಟ್ರೆಸ್ಟ್. ದಟ್ ಈಸ್ ವಿ ಕಾಲ್ ಇಟ್ ಆಸ್ ಆ ಶ್ರದ್ಧೆ ಮಾಡೋದ್ರಲ್ಲಿ. ಯಾ, ಅದು ಅದರ ರಿಸಲ್ಟ್, ಫಲಿತಾಂಶ. ದಟ್ ಮೀನ್ಸ್ ಶಿ ಈಸ್ ಟೇಕಿಂಗ್ ಕಂಟ್ರೋಲ್ ಆಫ್ ಹರ್ ಮೈಂಡ್ ನೌ. ಇಟ್ಸ್ ಕ್ಲಿಯರ್ಲಿ ಎವಿಡೆಂಟ್. ಕ್ಲಿಯರ್ಲಿ ಎವಿಡೆಂಟ್. ಯಾ. ಸೊ ಬಟ್ ಮುಂಚೆ ಅವ್ರಿಗೆ ಅದ್ರ ಬಗ್ಗೆ ಏನ್ ಅನ್ಸಿತ್ತು, ಇವಾಗ ಏನ್ ಅನ್ಸುತ್ತೆ ಶ್ವೇತಾ ನಿಮ್ಗೆ? ಮುಂಚೆ ಆತರ ಮಾಡ್ತೀನಿ ಅಂತ ನಿಮ್ಗೆ ಇದಿತ್ತ, ನಂಬಿಕೆ ಇತ್ತ? ಇಲ್ಲ ಸರ್, ಇದಿಲ್ಲ ಸರ್. ನಾನು ಅನ್ಕೊಂಡವಳೆ ನನ್ನ ಜೀವನ ಇಷ್ಟೇ ಅಂತ ಅನ್ಕೊಂಡಿದ್ದೆ ಸರ್ ಅವಾಗ. ಇವಾಗಿಲ್ಲ ಸರ್. ಅಂದ್ರೆ ಇವಾಗ ಏನೋ ಒಂದ್ ಸಾಧಿಸಕ್ಕೆ ಹುಟ್ಟಿದ್ದೀರಿ ಅಂತ ಅನ್ಕೊಂತೀನಿ ಸರ್. ಅಂದ್ರೆ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯ ಏನೋ ಒಂದ್ ಸಾಧಿಸಕ್ಕೆ ಇರ್ತಾರೆ ಅಂತ ಇವಾಗ ಅನ್ಕೊಂತೀನಿ. ಅವಾಗೆಲ್ಲ ಹಂಗೆ ಅನ್ಕೊಂಡಿದ್ದವಳು ಸರ್. ನನ್ ಜೀವನ ಇಷ್ಟೇ, ಇನ್ನ ಅಂದ್ರೆ ಟ್ಯಾಬ್ಲೆಟ್ಸ್ ಎಲ್ಲ ತಿಂದು ಲಾಸ್ಟ್ ಅಲ್ಲೇ ಇದ್ದೆ, ಇಷ್ಟೇ ಲಾಸ್ಟ್, ಚಿಕ್ಕ ವಯಸ್ಸಿಗೆ ನಾನು ಮುಗೀತು ಅಂತ ಅನ್ಕೊಂಡಿದ್ದವಳು ಸರ್ ನಾನು. ಅದೇ ಈ ಸಂಸ್ಥೆಗೆ ಸೇರಿದಾದ್ಮೇಲೆ ನಾನು ತುಂಬಾ ಬದಲಾಗಿದ್ದೀನಿ ಸರ್. ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆಲ್ಲ ನೀವು ನಿಮಗೆ ಹೇಳ್ಕೋಬೇಕು. ನೀವು ಮಾಡಿರೋ ಪ್ರಯತ್ನ, ನೀವು ಹಾಕಿರೋ ಪರಿಶ್ರಮ ನಿಮ್ಗೆ ಇವತ್ತು ರಿಸಲ್ಟ್ ಕೊಡ್ತಾ ಇದೆ. ಮತ್ತೆ ಶ್ವೇತಾ, ಇನ್ನೊಂದು ಇಷ್ಟಪಡ್ತೀನಿ ನಾನು ಕೇಳೋದಕ್ಕೆ. ನೀವು ಒಂದು ವಾರದಲ್ಲಿ ಏನೋ ಒಂದು ಮಾಡಿದ್ರಿ, ಅದನ್ನೇ ಹಂಚ್ಕೋಬೋದಾ ನಿಮ್ಮ ಸಕ್ಸಸ್ನ? ಫೇಸ್ಬುಕ್ ಹಂಚ್ಬೋದಾ? ಫೇಸ್ಬುಕ್ ಅಲ್ಲಿ ಹಾಕಿ ಸರ್. ಏನ್ ಹಾಕಿದ್ರಿ ಹೇಳಿ ಮೇಡಮ್. ಏನ್ ಹಾಕದೆ ಅಂದ್ರೆ ಸರ್, ಅಡಿಗೆ ಮಾಡಿ ಫೇಸ್ಬುಕ್ ಹಾಕ್ತೆ ಸರ್. ಅದು ತುಂಬಾ ಖುಷಿ ಆಯ್ತು ಸರ್ ನನಗೆ. ಸರ್ ಅದನ್ನ ಗ್ರೂಪ್ ಅಲ್ಲಿ ಶೇರ್ ಮಾಡಿ ಮೇಡಮ್. ಅಂದ್ರೆ ಕ್ಯಾಮ್ರಾ ಹೋಗೋದಾ ಬೇಡವಾ? ಹೇಳಿ. ಆಯ್ತು ಮೇಡಮ್, ಶೇರ್ ಮಾಡ್ತೀನಿ. ಒಂದ್ ಕಾಲದಲ್ಲಿ ಅಂದ್ರೆ ಸರ್, ಅಡಿಗೆ ಮಾಡಕ್ಕೆ ಭಯ ಬೀಳ್ತಾ ಇದ್ದವಳು. ಅಂದ್ರೆ ಹೋಗಕ್ಕೆ ಭಯ ಆಗ್ತಾ ಇತ್ತು, ಮಾಡಕ್ಕೆ ಇದಾಗ್ತಾ ಇತ್ತು ಸರ್. ಇವಾಗ ಅದು ಇದ್ರೂ ಸಹ ಹೋಗಿ ಮಾಡಿ, ಅದು ಬಂದ್ರೆ ಬರ್ಲಿ ಅಂತ ಅದ್ರ ಜೊತೆನೆ ಮಾಡ್ತೀನಿ ಸರ್. ಅದ್ರ ಜೊತೆಲಿ ಮಾಡ್ತಾ ಇದ್ದೀನಿ ಸರ್.
ಅದು ಬಂದಾಗ ಹ್ಮ್. ನಂದು ಇದು ಮಾಡ್ಕೊಂಡು ಮಾಡಿ ಈ ಅದು ಇವತ್ತು ಫೇಸ್ಬುಕ್ ಅಲ್ಲಿ ಅಪ್ಲೈ ಸ್ನೇಹಿತರೆ, ದಿಸ್ ಇಸ್ ನಾಟ್ ಎ ಸ್ಮಾಲ್ ವಿನ್, ಐ ಆಮ್ ಟೆಲಿಂಗ್ ಯು. ಅವರ ಕಾನ್ಫಿಡೆನ್ಸ್ ಲೆವೆಲ್ ನೀವು ಕ್ಯಾನ್ ಇವನ್ ಇಮ್ಯಾಜಿನ್. ಅಡಿಗೆ ಮಾಡೋದಕ್ಕೆ ಹಿಂಜರಿತಾ ಇದ್ದಂತ ಅಂದ್ರೆ ಅವ್ರು ಬರುತ್ತೆ ಎಲ್ಲ. ದಟ್ ಇಸ್ ವಾಟ್ ಶಿ ವಾಸ್ ವೈರ್. ಅವ್ರು ಇವತ್ತಿಗೆ ಫೇಸ್ಬುಕ್ ಬೇಕ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಜನಗಳೊಟ್ಟಿಗೆ ಶೇರ್ ಮಾಡ್ತಾರೆ ಅಂದ್ರೆ ಅದನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ದೊಡ್ಡ ಮಟ್ಟದ ಕಾನ್ಫಿಡೆನ್ಸ್ ಅವರಲ್ಲಿ ಬೆಳೆದಿದೆ ಸರ್. ನೋ, ಇಟ್ಸ್ ಅನ್ ಅಮೇಝಿಂಗ್ ಬ್ರೇಕ್ ಥ್ರೂ, ಐ ವುಡ್ ಸೇ. ಅಮೇಝಿಂಗ್ ಬ್ರೇಕ್ ಥ್ರೂ. ಇಟ್ಸ್ ನಾಟ್ ಎ ಜೋಕ್, ನಾಟ್ ಎ ಜೋಕ್. ಈಗಲೇ ನಮ್ಮಲ್ಲೇ ಕೆಲವರು ಈ ಸಮಸ್ಯೆ ಇಲ್ದಿರೋರು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಲ್ಲ. ಎಸ್ ಸರ್, ನೋ ಮಾಡ್ತೀವ ನಾವು, Yes. ಹಿಂಜರಿತೀವಿ. ಅಂಥದ್ರಲ್ಲಿ ಅವರು ಆ ಲೆವೆಲ್ ಬೆಳೆದಿದ್ದಾರೆ ಅಂದ್ರೆ ಎಷ್ಟು ದೊಡ್ಡ ಒಂದು ಮೈಲ್ ಸ್ಟೋನ್ ಅಂತ ಕರಿಬೋದು ಇದನ್ನ. ಯಾ, ರಿಯಲಿ ಗ್ರೇಟ್ ಶ್ವೇತಾ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಯು ರಿಯಲಿ ಡೂಯಿಂಗ್ ಗುಡ್, ರಿಯಲಿ ಡೂಯಿಂಗ್ ಗುಡ್. ಪ್ರತಿಯೊಂದನ್ನು ನೀವು ಅಭ್ಯಾಸ ಮಾಡ್ತಾ ಇದ್ದೀರಿ. ಇಷ್ಟರಲ್ಲಿ ಅದ್ಭುತವಾದಂತ ಒಂದು ಅಡಿಗೆಗಾರ್ತಿ ಆಗ್ತೀರಿ. ಶ್ವೇತಾಸ್ ಕಿಚನ್ ಅಂತ ಒಂದು ಫೇಸ್ಬುಕ್ ನ ಓಪನ್ ಮಾಡಿ ನಮ್ಗೆಲ್ಲ ಒಳ್ಳೊಳ್ಳೆ ರೆಸಿಪಿಗಳನ್ನ ನೀವು ಕಳಿಸ್ಬೇಕು. ನಾವೆಲ್ಲರೂ ಅದನ್ನ ಎಲ್ಲರೂ ಫಾಲೋ ಮಾಡೋಣ. ದಯವಿಟ್ಟು ಅದನ್ನ ಗ್ರೂಪ್ ಅಲ್ಲಿ ಹಾಕಿ. ಅನಿತಾ ರಾಜು ಮೇಡಮ್ ಕೇಳ್ತಾ ಇದ್ರು ಗ್ರೂಪ್ ಅಲ್ಲಿ ಹಾಕಿ ಅಂತ. ಗ್ರೂಪ್ ಅಲ್ಲಿ ಹಾಕಿದಾಗ ಫಾಲೋ ಏನಾಗುತ್ತೆ? ಮಾಡ್ತೀವಿ ಮೇಡಮ್, ಹಾಕಿ ನಮ್ ಗ್ರೂಪ್ ಗಳದ್ದು ಇನ್ಯಾರಕ್ಕೆ ಸಪೋರ್ಟ್ ಮಾಡೋಣ. ಆಯ್ತು ಮೇಡಮ್, ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಶ್ವೇತಾ. ಕೀಪ್ ಇಟ್ ಅಪ್. MPGY ಶ್ವೇತಾ ಅವರಿಗೆ ಮೋರ್ ಪವರ್ ಟು ಯು ಹೇಳೋಣ. ಅದ್ಭುತವಾದಂತ ಪ್ರಗತಿ ಅವರಲ್ಲಿ ಪ್ರತಿ ವಾರ. ಅದ್ಭುತ, ವೆರಿ ವೆರಿ ಅನುಕರಣೀಯ, ವೆರಿ ಇನ್ಸ್ಪೈರಿಂಗ್. ಥ್ಯಾಂಕ್ ಯು ಶ್ವೇತಾ, ಥ್ಯಾಂಕ್ ಯು ಶ್ವೇತಾ. ಸೊ ಡೋಂಟ್, ಅವು ನಮ್ಮ ಮೈಂಡ್ನ ಟ್ರೈನ್ ಮಾಡ್ತಾ ಇದೀವಿ ಅಂತ ತಿಳ್ಕೊಬೇಕು. ನಾವು ಮೈಂಡ್ನ ಟ್ರೈನ್ ಮಾಡ್ತಾ ಇದೀವಿ ಅಂತ ನಾವು ತಿಳ್ಕೊಬೇಕು. ಎನಿಬಡಿ ವಾಂಟ್ಸ್ ಟು ಶೇರ್? ಥ್ಯಾಂಕ್ ಯು ಮೇಡಮ್. ಜಸ್ಟ್ ಸ್ಪಾಟ್ಲೈಟ್ ಮಾಡ್ತಾ ಇದ್ದೀನಿ, ನಿಮ್ಮೊಟ್ಟಿಗೆ ನಾನು ಸ್ಪಾಟ್ಲೈಟ್ ಆಗ್ತೇನೆ. 1 second. ಎಸ್ ಮೇಡಮ್, ಯು ಆರ್ ವೆರಿ ಕ್ಯೂರಿಯಸ್ ಟು ನೋ ಅಬೌಟ್ ಯುವರ್ ಸಕ್ಸಸ್. ಎಸ್, ಪ್ಲೀಸ್ ಗೋ ಅಹೆಡ್. ನಮಸ್ತೆ ಸರ್, ಎಲ್ರಿಗೂ ನಮಸ್ತೆ. ನಮಸ್ತೆ. ನನ್ನ ಸಕ್ಸಸ್ ಈ ವಾರ ಒಂದು ನನ್ನ ಜೀವನದಲ್ಲಿರೋ ಪ್ರಮುಖವಾದ ವ್ಯಕ್ತಿ ID ಮಾಡ್ಕೊಂಡು ಅದೊಂದು ದೊಡ್ಡ ಸಕ್ಸಸ್. ಮತ್ತೆ ಟೈಟಲ್ ನಾನು ಮೇಂಟೈನ್ ಮಾಡಿದೆ. ಮುಂದಕ್ಕೆ ಹೋಗಕ್ಕಾಗಿಲ್ಲ ಅಂದ್ರೂ ಮೇಂಟೈನ್ ಮಾಡಿದ್ದೀನಿ, ಅದು ದೊಡ್ಡ ಸಕ್ಸಸ್ ನನಗೆ. ಇದೆರಡು ನನ್ನ ಸಕ್ಸಸ್ ಈ ರೀತಿದೆ. ವಂಡರ್ಫುಲ್. ಸೊ ಪ್ರೊಫೆಷನ್ ಸಕ್ಸಸ್ ಹೇಳಿದೀರಾ, ಅದ್ಭುತವಾಗಿತ್ತು. ದಟ್ ಈಸ್ ದ ಸಕ್ಸಸ್. ಸಿ, ಇಟ್ಸ್ ನಾಟ್ ಟು ಬಿ ತುಂಬಾ ದೊಡ್ಡದಲ್ಲ, ಚಿಕ್ಕದು ಚೊಕ್ಕವಾಗಿ ಹೇಳಿದ್ರು, ಅದು ಸಕ್ಸಸ್. ವಾಟ್ ಹ್ಯಾಸ್ ಹ್ಯಾಪನ್ಡ್ ಇಮಿಡಿಯೇಟ್ಲಿ? ಮೇಡಮ್ ಏನಾಯ್ತು ಸಕ್ಸಸ್ ಹೇಳಿದಾಗ ನಿಮ್ಗೆ? ಅದನ್ನು ಹೇಳೋ ಸಂದರ್ಭದಲ್ಲಿ 3 ವಿಚಾರಗಳು ನಡೆಯುತ್ತೆ ಸ್ನೇಹಿತರೆ. ವ್ಯಾಕ್, ವಿಜುವಲ್, ಆಡಿಟರಿ, ಕೆನೆಸ್ಥೆಟಿಕ್. ಅವ್ರು ಹೇಳ್ತಾ ಇರುವಾಗ ಅವರು ರೀಕಾಲ್ ಮಾಡಿದ್ರು ಏನ್ ಸಕ್ಸಸ್ ಹೆಂಗಾಯ್ತು ಅಂತ ಮೈಂಡ್ ಅಲ್ಲಿ. ಎರಡೂ ನಾವು ಮಾತು ಆಡುವಾಗ ಮಾತು ಅವ್ರಿಗೆ ಕೇಳಿಸ್ತು. ಸಕ್ಸಸ್ ಮಾಡಿದ್ರೆ ಅವ್ರಿಗೆ ಮತ್ತೊಮ್ಮೆ ಹೇಳಿತು. ಇನ್ನೊಂದು ಫೀಲ್ ಮಾಡಿದ್ರು ಅವರು. ಈ 3 ಏನ್ ಮಾಡುತ್ತೆ ನಮಗೆ? ರೀಇನ್ಫೋರ್ಸ್ ಮಾಡುತ್ತೆ, ಮತ್ತೆ ಬ್ರೈನ್ ನ ಸಕ್ಸಸ್ ಕಡೆಗೆ ರಿವೈರ್ ಮಾಡುತ್ತೆ. ಇದಾಗುತ್ತೆ ಮ್ಯಾಚ್. ನೀವು ಬರೀವಾಗ್ಲೂ ಅದೇ ಆಗೋದು. ಪ್ರತಿ ಸರಿ ಬರೆದಾಗ, ಪ್ರತಿ ಸಾರಿ ಓದಿದಾಗ, ಪ್ರತಿ ಸಾರಿ ವಾಯ್ಸಲ್ಲಿ ರೆಕಾರ್ಡ್ ಮಾಡಿ ಕೇಳ್ತಾ ಇದ್ದ ದಿನ ಕೇಳ್ತಾ ಇದ್ರೆ ಸಾಕು. ನಾನು 4 ಸಕ್ಸಸ್ ಸ್ಟೋರಿ, ದಿನಕ್ಕೆ ಬೇಕಾಗಿರೋ ಮೋಟಿವೇಶನ್, ಯಾವ ಅಫರ್ಮೇಶನ್ ಬೇಡ. ಯಾಕೆ ನಮ್ಮ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಅಲ್ಲ.